ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿ ಬಸವಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಒಂದು ವಿಡಿಯೋದಲ್ಲಿ ಜ್ಯೇಷ್ಠ ಮಾಸದಲ್ಲಿ ಬರುವಂಥ ವಿಶೇಷವಾದ ಕೃಷ್ಣ ಪಿಂಗಲ ಮಹಾಗಣಪತಿ ಸಂಕಷ್ಟರ ಚತುರ್ಥಿ ಯಾವಾಗ, ಚಂದ್ರೋದಯದ ಸಮಯ ಯಾವಾಗ, ಹಾಗೆ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ಸಹ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋದಂತೆ. ಮೊದಲು ನನಗೆ ಈ ಸಂಕಷ್ಟ ಚತುರ್ಥಿ ಯಾವಾಗ ಅಂತ ತಿಳಿಸ್ಕೊಟ್ಬಿಡ್ತೀನಿ. ಈ ಜ್ಯೇಷ್ಠ ಮಾಸದಲ್ಲಿ ಬರುವಂಥ ಸಂಕಷ್ಟದ ಚತುರ್ಥಿ ನಮಗೆ ಪ್ರಾರಂಭವಾಗುವಂಥದ್ದು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ನಮಗೆ ಪ್ರಾರಂಭವಾಗುವುದು 14ನೇ ತಾರೀಕು ಶನಿವಾರ ಮಧ್ಯಾಹ್ನ 3:47 ಪ್ರಾರಂಭವಾದರೆ 15ನೇ ತಾರೀಕು ಭಾನುವಾರ ಮಧ್ಯಾಹ್ನ 3:52 ಅದು ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಚಂದ್ರೋದಯದ ತಿಥಿ ಗಣನೆಯನ್ನು ತೆಗೆದುಕೊಂಡು 14ನೇ ತಾರೀಕು ಶನಿವಾರ ಆಚರಣೆ ಮಾಡ್ತೇವೆ. ಸೊ ತುಂಬ ವಿಶೇಷವಾಗಿ ನಾವು ಆಚರಣೆ ಮಾಡಬೇಕು. ಸೊ ಈ ಗಣೇಶನ ಪೂಜೆ ನೀವು ಬೆಳಿಗ್ಗೆನೇ ಎದ್ದು, ಅಂದರೆ ಶನಿವಾರ ಬೆಳಿಗ್ಗೆನೇ ಎದ್ದು ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡು ನೀವು ಸ್ನಾನ ಮಾಡಿಕೊಂಡು ಹೊಸದ ಪೂಜೆ, ತುಳಸಿ ಪೂಜೆ, ನಿಮ್ಮ ಕುಲದೇವರ ಪೂಜೆ ಎಲ್ಲದನ್ನು ಸಹ ನೀವು ಮುಗಿಸ್ಕೊಂಡು ಗಣೇಶನಿಗೆ ಒಂದು ಸಂಕಲ್ಪವನ್ನು ನೀವು ಮಾಡ್ಕೋಬೇಕು. ಒಂದು ತೆಂಗಿನಕಾಯಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ನಿಮ್ಮ ಸಂಕಲ್ಪ ಏನಿರ್ತದೋ, ನಾನು ಉಪವಾಸವಿದ್ದು ನಾನು ಪೂಜೆ ಮಾಡ್ತಾ ಇದ್ದೇನೆ, ನಮ್ಮ ಕಷ್ಟಗಳನ್ನು ಪರಿಹರಿಸು ಗಣಪ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಗಣೇಶನ ಪಕ್ಕದಲ್ಲಿ ಅದನ್ನಿಟ್ಟು ದಿನನಿತ್ಯದ ಪೂಜೆಯನ್ನು ಮಾಡ್ಕೋಬಹುದು. ಸಂಜೆ ಸಮಯದಲ್ಲಿ ನನಗೆ ಪೂಜೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಒಂದು ಮನೆ ಮೇಲೆ ಗಣೇಶನ ಒಂದು ಸಂಕಷ್ಟ ಚತುರ್ಥಿ ರಂಗೋಲಿನ ಹಾಕಿಕೊಂಡಿದ್ದೇನೆ. ಹಾಗೆ ಶಿವನ ಫೋಟೋವನ್ನು ಹಾಕಿದ್ದೇನೆ, ಅದು ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ. ಹಾಗೆ ಗಣೇಶನನ್ನು ನಾನು ಒಂದು ಪ್ರತಿಷ್ಠಾಪನೆ ಮಾಡಿಕೊಳ್ತಾ ಇದ್ದೇನೆ. ಒಂದು ತಾಮ್ರದ ಪ್ಲೇಟ್ ಮೇಲೆ ರಂಗೋಲಿನ ಹಾಕಿಕೊಂಡಿದ್ದೇನೆ, ಸ್ಟಾರ್ ರಂಗೋಲಿನ ಹಾಕಿಕೊಂಡಿದ್ದೇನೆ. ಅದ್ರ ಮೇಲೆ ಒಂದು ಪುಟ್ಟದಾಗಿರುವಂಥ ಒಂದು ಮನೆಯನ್ನು ಇಟ್ಟಿದ್ದೇನೆ. ಪುಟ್ಟದಾಗಿರೋ ಒಂದು ಮನೆ ಮೇಲೆ ಮತ್ತೊಂದು ಪ್ಲೇಟನ್ನು ಇಟ್ಟಿದ್ದೇನೆ. ಪುಟ್ಟದಾಗಿರೋ ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ 2 ವಿಳೆದೆಲೆ ಇಟ್ಟು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇನೆ. ಗಣೇಶನಿಗೆ ನೀವು ಪಂಚಾಮೃತ ಅಭಿಷೇಕ ಮಾಡಿಕೊಂಡು ನಂತರದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೋಬಹುದು. ಗಣೇಶನಿಗೆ ಪ್ರತಿಷ್ಠಾಪನೆ ಮಾಡಿಕೊಂಡು ಅದರಲ್ಲಿ ಗೆಜ್ಜೆ ವಸ್ತ್ರ, ಹಾಗೆ ಜನಿವಾರ ಮತ್ತು ಒಂದು ಸರವನ್ನು ಹಾಕಿದ್ದೇನೆ. ಹಾಗೆ ಗರಿಕೆ, ಹಾಗೆ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ. ಎಕ್ಕದ ಹೂ, ಹಾಗೆ ಗುಲಾಬಿ ಮತ್ತು ಸೇವಂತಿಗೆ ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ದೇನೆ. ಸರಳವಾಗಿಯೇ ನಿಮಗೆ ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ. ಈ ಸಹ ತುಂಬ ರೀತಿಯ ದೀಪಾರಾಧನೆಗಳನ್ನು ಸಹ ತಿಳಿಸ್ಕೊಡ್ತಾ ಇಲ್ಲ, ಸರಳವಾಗಿಯೇ ತಿಳಿಸ್ಕೊಡ್ತಾ ಇದ್ದೇನೆ. ಇಷ್ಟು ನಾನು ಸರಳವಾಗಿಯೇ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಗಣೇಶನಿಗೆ ನೀವು ಬೆಳಿಗ್ಗೆ ಸಹ ಗರಿಕೆ ಇಟ್ಟು ನೀವು ಪೂಜೆ ಮಾಡಬೇಕು. ಹಾಗೆ ಸಾಯಂಕಾಲ ಮತ್ತೊಂದು ಸಲ ನೀವು ತಲೆ ಮೇಲಿಂದ ಸ್ನಾನ ಮಾಡಿಕೊಂಡು ಗಣೇಶನಿಗೆ ಗರಿಕೆಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕು. ಸರಳವಾಗಿನಾದರೂ ಮಾಡಿ, ಹಾಗೆ ಗರಿಕೆಯನ್ನು ಇಟ್ಟಲು ಮಾತ್ರ ಮರೆದುಕೊಳ್ಬೇಡಿ. ಹಾಗೆ ಮತ್ತೆ ಅದು ತುಪ್ಪದ ದೀಪವನ್ನು ಹಚ್ಚಿಟ್ಟಿದ್ದೇನೆ ಕೆಳಭಾಗದಲ್ಲಿ, ನೋಡ್ತಾ ಇರ್ಬೋದು ಪುಟ್ಟದಾಗಿರುವಂಥದ್ದು. ಹಾಗೆ ಬಾಳೆಹಣ್ಣನ್ನು ಇಟ್ಟಿದ್ದೇನೆ, ಹಣ್ಣುಗಳು ಅಂತ. ಮತ್ತು ಪ್ರಸಾದಕ್ಕೆ ಅನ್ನೋದಾದರೆ ಬಾಳೆಹಣ್ಣು ಹಾಗೆ ಪಪ್ಪಾಯಿ ಹಣ್ಣನ್ನು ಸಣ್ಣದಾಗಿ ನಾನು ಕಟ್ ಮಾಡಿಕೊಂಡು ಒಂದು ಬೌಲ್ನಲ್ಲಿ ಹಾಕ್ಕೊಂಡು ಪ್ರಸಾದಕ್ಕೆ ಅಂತ ಇಟ್ಟಿದ್ದೀನಿ. ಹಾಗೆ ತಾಂಬೂಲ, ಎಲೆಯಡಿಕೆ, ದಕ್ಷಿಣ, ಹಾಗೆ ಬಾಳೆಹಣ್ಣು, ಹಾಗೆ ತೀರ್ಥ ಅಷ್ಟನ್ನು ನಾನು ಈ ಸಲ ಸಿದ್ಧತೆ ಮಾಡಿಕೊಂಡಿದ್ದೇನೆ. ಉದಿನ ಕಡ್ಡಿಯನ್ನು ಬೆಳಗ್ಗೆ ಧೂಪವನ್ನು ಹಾಕಿ ನೀವು ಗಣೇಶನ ಅಷ್ಟೋತ್ತರವನ್ನು ಮಾಡ್ಕೋಬೇಕು. ಓಂ ವಿನಾಯಕಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಗೌರಿ ಪುತ್ರಾಯ ನಮಃ ಅಂತ ನೀವು ಗಣೇಶನಿಗೆ 108 ಸಲ ನಾಮವನ್ನು ಹೇಳ್ಕೊಳ್ತಾ ನೀವು ಅಷ್ಟೋತ್ತರ ಮಾಡ್ಕೋಬೇಕು. ಅಷ್ಟೋತ್ತರ ಮಾಡುವಾಗ ನೀವು ಕುಂಕುಮಾರ್ಚನೆಯನ್ನು ಮಾಡ್ಬೋದು, ಹೂಗಳಿಂದ ಅರ್ಚನೆ ಮಾಡ್ಬೋದು, ಗರಿಕೆಯಿಂದ ಅರ್ಚನೆ ಮಾಡ್ಬೋದು. ನಾನು ನಿಮಗೆ ಈ ಸಲ ಸೇವಂತಿಗೆ ಹೂವಿನ ದಳಗಳು ಹಾಗೆ ಹಳದಿ ಅಕ್ಷತೆ ಇಷ್ಟರಿಂದಲೇ ನಾನು ನಿಮಗೆ ಅರ್ಚನೆ ಮಾಡುವುದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಅಷ್ಟೋತ್ಸವ ಮಾಡಿಕೊಂಡು ನಾನು ಕಾಯನ್ನು ಒಡೆದು ಮಹಾಮಂಗಳಾರತಿಯನ್ನು ಮಾಡಿಕೊಂಡಿದ್ದೇನೆ. ಮಹಾಮಂಗಳಾರತಿಯಲ್ಲಿ ಆದ ನಂತರ ಬಾಳೆಹಣ್ಣಿನ ತೊಟ್ಟನ್ನು ಮುರಿದು ನಾವು ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕು. ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ ನಂತರ ಅಕ್ಷತೆಯನ್ನು ಹಾಕಿ ಪೂಜೆನ ಸಮಾಪ್ತಿ ಮಾಡಬೇಕು. ಇಷ್ಟು ನಾವು ಸಂಕಷ್ಟ ಚತುರ್ಥಿ ದಿನದಂದು ರಾತ್ರಿ ಸಮಯದಲ್ಲಿ ಪೂಜೆನ ಮಾಡುವಂಥದ್ದು. ನೀವು ಸಾಯಂಕಾಲ ಸೂರ್ಯಾಸ್ತ ಆಗಿದ ನಂತರ ನೀವು ಗಣೇಶನ ಪೂಜೆನ ಪ್ರಾರಂಭ ಮಾಡಿಕೊಂಡ್ರೆ ಚಂದ್ರೋದಯದವರೆಗೆ ನಿಮಗೆ ಪೂಜೆ ನಿಮಗೆ ಸಮಾಪ್ತವಾಗ್ತದೆ. ಚಂದ್ರೋದಯದ ಸಮಯ ಯಾವಾಗಪ್ಪ ಅನ್ನೋದಾದರೆ ನಮಗೆ ಶನಿವಾರ ರಾತ್ರಿ ಚಂದ್ರೋದಯವಿರುವಂಥದ್ದು 9:31 ಅದು ಒಂದು ಇರ್ತದೆ. ಸೊ ಆವತ್ತು ಸಮಯದಲ್ಲಿ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಸಹ ಆಗ್ಬೋದು. 9:31 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ ನಂತರ ನೀವು ಚಂದ್ರ ಕಾಣಿಸಿದ ಮೇಲೆ, ಕಾಣಲಿಲ್ಲ ಅನ್ನೋದಾದರೆ ಒಂದು ತಟ್ಟೆ ಮೇಲೆ ಅಕ್ಕಿನ ಹಾಕೊಂಡು ಚಂದ್ರನ ಬಿಂಬವನ್ನು ಬರೆದು ನೀವು ಚಂದ್ರನಿಗೆ ಅರ್ಘ್ಯವನ್ನು ಬಿಡಬಹುದು. ಹಾಗೆ ನಂತರ ನೀವು ಉಪವಾಸವನ್ನು ಬಿಡಬಹುದು. ಅನ್ನ ಮಾತ್ರಕ್ಕೆ ನೀವು ಊಟವನ್ನು ಮಾಡೋದು ಮಾತ್ರ ಬರೋದಿಲ್ಲ. ನೀವು ಹಾಲು, ಹಣ್ಣು, ಅವಲಕ್ಕಿ ಮತ್ತು ಉಪ್ಪಿಟ್ಟು ಈ ಥರ ನೀವು ಸೇವನೆ ಮಾಡಬಹುದು.
ನೋಡೋಣ ಫ್ರೆಂಡ್ಸ್, ಈ ನಿಮಗೆ ಎಲ್ಲರಿಗೆ ಇಷ್ಟವಾಗಿ ಅನ್ನೋದನ್ನು ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಇದನ್ನು ಯಾವತ್ತು ನಾವು ವಿಸರ್ಜನೆ ಮಾಡಬೇಕು ಅನ್ನೋದಾದರೆ ನಮಗೆ ಶನಿವಾರ ಪೂಜನೆ ಮಾಡಿರ್ತೀರಿ. ಭಾನುವಾರ ನಮಗೆ ಸಹ ಸಂಕಷ್ಟ ಚತುರ್ಥಿನೇ ಬಿಡುವಂಥದ್ದು. ಭಾನುವಾರ ನೀವು ಸಾಯಂಕಾಲ ಅಂದರೆ ಮಧ್ಯಾಹ್ನ ಸಾಯಂಕಾಲ 4 ಗಂಟೆಗೆ ಅದನ್ನು ವಿಸರ್ಜನೆ ಮಾಡಬಹುದು. ಇಲ್ಲವಾದರೆ ಬೆಸ್ಟ್ ಅಂದರೆ ಸೋಮವಾರ ಸಹ ನೀವು ಅದನ್ನು ವಿಸರ್ಜನೆ ಮಾಡಬಹುದು. ಥ್ಯಾಂಕ್ ಯು.